ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮಾರ್ನಿಂಗು ಹಕ್ಕಿಗಳೆಲ್ಲ ಕಿಚಪಿಚ ಅಂತಿದ್ದಾವೆ. ಇವತ್ತು ನಾನು ಈ ವ್ಲಾಗ್ನಲ್ಲಿ ಖುಷ್ಬು ಮ್ಯಾಮ್ ಅವ್ರದ್ದು ಒಂದು ತುಂಬಾ ವೈರಲ್ ಆಗಿರೋಂತಹ ಏನು ಆಯಿಲ್ ಇದೆ, ಫೇಸ್ ಆಯಿಲು, ಅದನ್ನು ಯಾವ ರೀತಿ ಮಾಡೋದು, ಹಾಗೆ ಫೇಸ್ಗೆ ಯಾವ ರೀತಿ ಮಸಾಜನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏಕೆಂದರೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ತುಂಬಾ ಕಲೆಗಳನ್ನ ಕಡಿಮೆ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ಇದನ್ನು ಫೇಸ್ಗೆ ಯೂಸ್ ಮಾಡಿದಾಗ ಫೇಸಲ್ಲಿರುವಂತಹ ಕಲೆಗಳೆಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಖಂಡಿತ ಇದರಿಂದ ಉಪಯೋಗ ಇದೆ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಖುಷ್ಬು ಮ್ಯಾಮ್ ಅವರು ಯೂಸ್ ಮಾಡ್ತಾ ಇರುವಂತಹ ಫೇಸ್ ಆಯಿಲ್, ಕ್ಯಾರೆಟ್ ಆಯಿಲ್ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದು ಗಾಣ ತೆಗೆದಿರುವಂಥ ಕೊಬ್ಬರಿ ಎಣ್ಣೆ. ನಮ್ಮ ಮನೆಯಲ್ಲಿ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡುವಂಥದ್ದು. ಅದನ್ನು ಪ್ಯೂರ್ ಆಯಿಲ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಬೀಟ್ರೂಟ್ ತುರಿ, ಕಿತ್ತಳೆ ಹಣ್ಣಿನ ಸಿಪ್ಪೆ, ಒಣಗಿರೋದಾದರೂ ತೊಗೊಳ್ಬೋದು, ಹಸಿದಾದರೂ ತೊಗೊಳ್ಬೋದು. ನಾನಿಲ್ಲಿ ಎಕ್ಸ್ಟ್ರಾ 1 ಟೇಬಲ್ ಸ್ಪೂನ್ನಷ್ಟು ಬಾದಾಮ್ ಆಯಿಲ್ ಮತ್ತು 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ಎಕ್ಸ್ಟ್ರಾ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದಕ್ಕೆ ನೋಡಿಕೊಂಡು ನೀವು ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿನ ಹಾಕ್ಕೊಳ್ಬೋದು. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಸಮನಾಗಿರುವಂಥದ್ದು ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿ, ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲದನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಇದು ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆ, ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ತಿರುಗಿಸ್ಕೊಳ್ತಾ ಇರಬೇಕು. ಇದನ್ನು ನಾನು ಕೂಡ ಇದನ್ನು ಆಲ್ರೆಡಿ ಒಂದು ಸಲ ಉಪಯೋಗಿಸಿದ್ದೀನಿ. ಅದು ಒಂದು ಸಣ್ಣ ಬಾಟಲ್ನಲ್ಲಿ ಇಷ್ಟೇ ಕ್ವಾಂಟಿಟಿನಲ್ಲಿ ನಾನು ಮಾಡ್ಕೊಂಡಿದ್ದೆ. ಇದಕ್ಕಿಂತ ಕಡಿಮೆ ಕ್ವಾಂಟಿಟಿನಲ್ಲಿನೇ ಯೂಸ್ ಮಾಡ್ತಾ ಇದ್ದೆ. ಯಾವ ರೀತಿ ರಿಸಲ್ಟ್ ಕೊಡುತ್ತೆ ನೋಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಚೆನ್ನಾಗಿ ಗ್ಲೋ ಆಗ್ತಿದೆ. ಕಲ್ಮೆಗಳೆಲ್ಲ ಅಷ್ಟು ಏನು ಮುಖದಲ್ಲಿರೋವಂಥ ಮೊಡವೆಗಳೆಲ್ಲ ಕಡಿಮೆ ಆಗಿದೆ. ಕಲೆಗಳೇನಿದೆ ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಷ್ಟೇ. ಬಟ್ ಒಳ್ಳೆ ಗ್ಲೋ ಬರ್ತಾ ಇದೆ. ಫೇಸು ಚೆನ್ನಾಗಿ ಸ್ಕಿನ್ ವೈಟ್ನಿಂಗ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಇದು. ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಕ್ಯಾರೆಟು, ಬೀಟ್ರೂಟು ಇದೇನಿದೆ ಇದೆಲ್ಲದು ಕೂಡ ಹಸಿ ಏನು ಕಂಟೆಂಟ್ ಇರುತ್ತೆ, ಮಾಯ್ಶ್ಚರ್ ಕಂಟೆಂಟು, ಅದೆಲ್ಲದು ಕೂಡ ಹೋಗೋವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಆವಾಗ ಅದರಲ್ಲಿರುವಂತಹ ಕಂಟೆಂಟ್ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಆಗ ನಮ್ಮ ಫೇಸು ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಹಿಂದಿನ ಕಾಲದಿಂದನೂ ಕೂಡ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆನ ಒಂದು ಕಲೆನ ಕಡಿಮೆ ಮಾಡುವಂಥದ್ದು ಶಕ್ತಿ ಅದರಲ್ಲಿ ಇದೆ. ನಾನು ಕೂಡ ಯೂಸ್ ಮಾಡಿದ್ದೆ, ಬಟ್ ಅದನ್ನು ವಿಡಿಯೋ ಕೂಡ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ, ಹಾಕೋದಕ್ಕೂ ಆಗಿರಲಿಲ್ಲ. ಸೊ ಇವಾಗ ತುಂಬಾ ವೈರಲ್ ಆಗ್ತಾ ಇರೋದ್ರಿಂದ ನಾನು ಕೂಡ ವಿಡಿಯೋನ ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ರಿಸಲ್ಟ್ ಖಂಡಿತ ಇದೆ. ಯಾರು ಇದನ್ನು ತುಂಬ ಫೇಕು, ಸುಮ್ಮನೆ ಏನೋ ವೀಡಿಯೋಸ್ಗೋಸ್ಕರ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ಎಲ್ಲರೂ ಕೂಡ ಅಂತ ಹೇಳಿ ಅಂದ್ಕೊಳ್ಬೇಡಿ. ಒಂದು ಸಲ ನೀವು ಮನೆಯಲ್ಲೇ ಮಾಡಿಕೊಂಡು ನೋಡಿ, ಅಥವಾ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಉಪಯೋಗಿಸ್ಕೊಳ್ಳಿ. 1 ತಿಂಗಳು ಯೂಸ್ ಮಾಡಿಕೊಂಡು ಫಸ್ಟ್ ಹೇಗಿತ್ತು ನಿಮ್ಮ ಫೇಸು, ಆನಂತರ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅಂತ ಎಲ್ಲದನ್ನು ಕೂಡ ಚೆಕ್ ಮಾಡಿ ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಇದರಿಂದ ಯಾವುದಾದ್ರೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಂದರೆ ಉಪಯೋಗಿಸಿ ಕಂಟಿನ್ಯೂ ಮಾಡಿ, ಇಲ್ಲ ಅಂತಂದರೆ ಸ್ಟಾಪ್ ಮಾಡಿ. ಹಾಗೆಯೇ ಇದನ್ನು ತುಂಬ ಆಯಿಲಿ ಸ್ಕಿನ್ ಇರೋವಂಥವ್ರು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮಾಡಿದ್ರೆ ಕೂಡ ವೀಕ್ಲಿ ಒನ್ಸ್ ಆ ರೀತಿಯಾಗಿ ಮಾಡಿ ಅಷ್ಟೇ. ಅದರಿಂದ ನಿಮಗೆ ಪಿಂಪಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಪ್ಯೂರ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋದು, ಆಯಿಲಿ ಕಂಟೆಂಟು, ಆಯಿಲ್ ಬೇಸ್ ಇರೋದ್ರಿಂದ ನಿಮಗೆ ಅದು ಅಷ್ಟೊಂದು ರಿಸಲ್ಟ್ನ ಕೊಡೋದಕ್ಕಿಂತ ಉಲ್ಟಾ ಆಗುತ್ತೆ ಅದು. ಅದಕ್ಕೋಸ್ಕರ ಅಷ್ಟೇ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲದೂ ಕೂಡ ಇಂಗಬೇಕು. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ನೀವು ಎಷ್ಟನ್ನ ಹಾಕಿರ್ತೀರ, ಒಂದು ಕಪ್ನಷ್ಟು ಹಾಕಿದ್ದೀರಾ ನೀವು ಅಂತಂದರೆ ಅದು 3/4 ಕಪ್ ಆಗಬೇಕು, ಅಷ್ಟು ಕುದಿಬೇಕು ಅದು ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ನೊರೆಗಳೆಲ್ಲ ಕಡಿಮೆ ಆದಮೇಲೆ ಅದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ತಣ್ಣಗಾಗೋದಕ್ಕೆ ಬಿಡಿ. ಕಂಪ್ಲೀಟಾಗಿ ಇದು ಕೂಲ್ ಆಗಬೇಕು. ಚೆನ್ನಾಗಿ ಇದು ತಣ್ಣಗಾದ ನಂತರ
ಇದನ್ನು ಪ್ಲಾಸ್ಟಿಕ್ ಏನಿದೆ ಸೋಸೋದು ಅದರಲ್ಲಿ ಸೋಸ್ಕೊಳ್ಳೋವಂಥದ್ದು ಬೇಡ. ಒಂದು ಕಾಟನ್ ಕ್ಲಾತಿಂದ ಅದನ್ನು ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಎಲ್ಲ ರೀತಿಯಾದಂಥ ಸಣ್ಣ ಸಣ್ಣ ಇದು ಕೂಡ ಪುಡಿ ರೀತಿಯಲ್ಲಿ ಆಗಿರೋವಂಥದ್ದು ಇದರಲ್ಲಿ ಹಾಗೆ ಉಳ್ಕೊಳ್ಳುತ್ತೆ, ಕೆಳಗಡೆ ಬೀಳೋದಿಲ್ಲ. ನೀವು ಪ್ಲಾಸ್ಟಿಕ್ನ ಏನು ಸೋಸೋ ಜಾರ್ನಲ್ಲಿ ಹಾಕ್ಕೊಂಡ್ರೆ ಅದೆಲ್ಲ ಕೂಡ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕ್ಲೀನ್ ಆಗಿರುವಂತಹ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕ್ಕೊಂಡು ಅದನ್ನು ಶೋಧಿಸ್ಕೊಳ್ಳಿ. ಇದನ್ನು ಯೂಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು, ಇದನ್ನು ಯಾವ ರೀತಿಯಾಗಿ ಫೇಸಿಗೆ ಮಸಾಜನ್ನು ಮಾಡ್ಕೊಳ್ಳೋವಂಥದ್ದು ಯಾವ ರೀತಿಯಾಗಿ ಅಂತ ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಯಾವುದೇ ಒಂದು ಆಯಿಲ್ ಆಗಿರ್ಬೋದು, ಹೇರ್ಗೆ ಕೂಡ ಅಷ್ಟೇ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊಂಬಿಟ್ಟು ಹಾಗೇ ಕೂದಲು ಚೆನ್ನಾಗಿ ಬೆಳೆಯುತ್ತಪ್ಪ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನೀವು ಸ್ಕ್ಯಾಲ್ಪ್ಗೆ ನೀಟಾಗಿ ಅದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡಾಗ ಅದು ನಿಮ್ಮ ಸ್ಕ್ಯಾಲ್ಪ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗೆ ಮಸಾಜನ್ನು ಮಾಡೋದ್ರಿಂದ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಆವಾಗ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಕೂಡ ಇದನ್ನು ನೀವು ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ಹಾಗೆ ಸುಮ್ಮನೆ ಇದ್ದರೆ ಅದು ರಿಸಲ್ಟನ್ನು ಕೊಡೋದಿಲ್ಲ. ನಾನು ಇಲ್ಲಿ ಇದನ್ನು ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಒಂದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಆದಷ್ಟು ಯಾವುದೇ ಸ್ಟೀಲ್ ಬಾಟಲ್ನ ಯೂಸ್ ಮಾಡಬೇಡಿ, ಈ ರೀತಿಯಾಗಿ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಹಾಕ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ಇದನ್ನು ಫ್ರಿಡ್ಜ್ನಲ್ಲೆಲ್ಲ ಇಡೋದಕ್ಕೆ ಹೋಗಬೇಡಿ, ಆದಷ್ಟು ಹಾಗೇ ಇಟ್ಟು ಒಂದು ತಿಂಗಳವರೆಗೆ ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿಯೇ ಇರುತ್ತೆ ನೋಡಿ. ಈ ರೀತಿಯಾಗಿ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕತ್ತಿನ ಕೆಳಭಾಗದಿಂದ ನೀವು ಮೇಲ್ಗಡೆಗೆ ಮಸಾಜ್ ಮಾಡಿಕೊಳ್ಬೇಕು. ಯಾವುದೇ ಒಂದು ಫೇಶಿಯಲ್ ಆಗಿರ್ಬೋದು, ಫೇಸ್ಗೆ ಮಸಾಜನ್ನು ಕೊಟ್ಕೊಳ್ಳೋವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಅಪ್ವರ್ಡ್ ಡೈರೆಕ್ಷನ್ನಲ್ಲೇ ಮಾಡಿಕೊಳ್ಬೇಕು. ಆ್ಯಂಟಿ ಏಜಿಂಗ್ ಆಗಿರುತ್ತೆ ಇದು ಕೂಡ. ಅಂದರೆ ನಿಮ್ಮ ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ. ಹಾಗೆ ನೀವು ವಯಸ್ಸಾಗಿರೋರ ಥರ ಕಾಣೋದಿಲ್ಲ, ಆ ರೀತಿಯಾಗಿ ಮಾಡುತ್ತೆ. ನಿಮ್ಮ ಏಜು ತುಂಬ ಕಡಿಮೆ ಅನ್ನಿಸ್ಬೇಕು, ಆ ರೀತಿಯಾಗಿ ಕಾಣಬೇಕು ಅಂತಂದರೆ ನೀವು ಆ ಸ್ಕಿನ್ನು ಏನು ಜೋತು ಬೀಳುತ್ತೆ ಕೆಳಗಡೆ, ಆ ರೀತಿಯಾಗಿ ಆದಾಗ ನೀವು ತುಂಬ ವಯಸ್ಸಾಗಿರೋರ ಥರ ಕಾಣಿಸ್ತಾ ಇರ್ತೀರ. ಈ ರೀತಿಯಾಗಿ ನೀವು ಯಾವಾಗಲೂ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ಮಸಾಜನ್ನು ಮಾಡ್ಕೊಳ್ಬೇಕಾಗುತ್ತೆ. ಲಿಪ್ಸ್ಗೆ ಕೂಡ ಅಷ್ಟೇ. ಇದು ಖಂಡಿತ ನನಗೆ ತುಂಬಾ ಲಿಪ್ ಸುತ್ತ ಅಂದರೆ ತುಟಿಗಳ ಸುತ್ತ ಏನು ಕಂಪ್ಲೀಟಾಗಿ ಪಿಗ್ಮೆಂಟೇಷನ್ ಇತ್ತು, ಬ್ಲ್ಯಾಕ್ ಆಗಿತ್ತು ತುಂಬ ಜಾಸ್ತಿ. ಇದನ್ನು ಯೂಸ್ ಮಾಡಿದಾಗಿಂದ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂತಲೇ ಹೇಳ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಬೇಕು. ಫೇಸಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ಫೇಸ್ಗೆ ಗ್ಲೋ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಫೇಸು ಆಯಿಲ್ನ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ನೀವು ನೀಟಾಗಿ ಮಸಾಜನ್ನು ಕೊಟ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷ ಖಂಡಿತ ನೀವು ಮಸಾಜನ್ನು ಮಾಡಿಕೊಳ್ಬೇಕು. ಅದಾದ ನಂತರ ನೀವು ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಬಿಟ್ಟು ಆನಂತರ ನೀವು ಫೇಸ್ ವಾಶನ್ನು ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ನೀವು ಕೂಡ ಚೆಕ್ ಮಾಡಿ ಮನೆಯಲ್ಲೇ ಆಯಿಲ್ನ ಮಾಡಿಕೊಂಡು ಯೂಸ್ ಮಾಡಿ ಅಥವಾ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಫೇಸ್ ಗ್ಲೋ ಬರುತ್ತೆ, ಕ್ಲೀನ್ ಆಗುತ್ತೆ, ಟ್ಯಾನ್ ಕಡಿಮೆ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.